ಮಳೆ ಜೋರಾಗಿ ಸುರಿಯುತ್ತಿತ್ತು. ರಾತ್ರಿ ಸುಮಾರು 10 ಗಂಟೆ. ಚಿಕ್ಕ ಮನೆಯ ಹೊರಗೆ ಒಬ್ಬ ವ್ಯಕ್ತಿ ಮೌನವಾಗಿ ಕುಳಿತಿದ್ದ. ಅವನ ಹೆಸರು ಹರ್ಷ. ಕೈಯಲ್ಲಿ ಹಳೆಯ ಫೋಟೋ, ಕಣ್ಣಲ್ಲಿ ಕಣ್ಣೀರು. ಅಷ್ಟರಲ್ಲಿ ಮನೆಯೊಳಗಿಂದ ಒಂದು ಚಿಕ್ಕ ಧ್ವನಿ ಕೇಳಿಸಿತು. ಅಪ್ಪ, ನೀನು ಊಟ ಮಾಡ್ಲಿಲ್ವಾ? ಆ ಧ್ವನಿ ಕೇಳುತ್ತಿದ್ದಂತೆಯೇ ಹರ್ಷ ತನ್ನ ಕಣ್ಣೀರನ್ನು ಒರೆಸಿ ನಗುವಿನ ಮುಖ ತೋರಿಸಿದ. ಬಾ ಕಣೆ, ಅಪ್ಪ ಈಗ ಬರುತ್ತಾನೆ. ಆ ಚಿಕ್ಕ ಹುಡುಗಿ ಆರಾಧ್ಯ. ಅವಳೇ ಹರ್ಷನ ಬದುಕಿನ ಉಸಿರು. ಆದರೆ ಆ ನಗುವಿನ ಹಿಂದೆ ಒಂದು ದೊಡ್ಡ ನೋವು ಅಡಗಿತ್ತು. 5 ವರ್ಷಗಳ ಹಿಂದೆ ಹರ್ಷ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಹೆಂಡತಿ ನಂದಿತಾ ಸರ್ಕಾರಿ ಶಾಲೆಯ ಶಿಕ್ಷಕಿ. ಇಬ್ಬರ ಜೀವನ ತುಂಬಾ ಸರಳವಾಗಿತ್ತು. ದೊಡ್ಡ ಮನೆ ಇರಲಿಲ್ಲ, ದುಬಾರಿ ಕಾರು ಇರಲಿಲ್ಲ. ಆದರೆ ಮನೆಯಲ್ಲಿ ಪ್ರೀತಿ ಮಾತ್ರ ತುಂಬಿಕೊಂಡಿತ್ತು. ಪ್ರತಿ ಭಾನುವಾರ ಎಲ್ಲರೂ ಸೇರಿ ಅಡುಗೆ ಮಾಡುತ್ತಿದ್ದರು. ಸಂಜೆ ಚಹಾ ಕುಡಿಯುತ್ತಾ ಭವಿಷ್ಯದ ಕನಸುಗಳನ್ನು ಕಟ್ಟುತ್ತಿದ್ದರು. ಒಂದು ದಿನ ನಂದಿತಾ ಹೇಳಿದಳು, ನಮ್ಮ ಮನೆ ಚಿಕ್ಕದಿರಬಹುದು, ಆದರೆ ಇಲ್ಲಿ ಯಾರೂ ಒಂಟಿಯಾಗಬಾರದು. ಆ ಮಾತು ಕೇಳಿ ಹರ್ಷ ನಕ್ಕ. ನೀನು ಇದ್ದರೆ ಈ ಮನೆ ಅರಮನೆ. ಅವರ ಜೀವನದಲ್ಲಿ ಆರಾಧ್ಯ ಜನಿಸಿದಳು. ಮನೆಯೆಲ್ಲ ಸಂತೋಷವೇ ಸಂತೋಷ. ಆದರೆ ಜೀವನ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದ ನಂದಿತಾಳಿಗೆ ರಸ್ತೆ ಅಪಘಾತವಾಯಿತು. ಆಸ್ಪತ್ರೆಯಲ್ಲಿ ವೈದ್ಯರು ಸಾಕಷ್ಟು ಪ್ರಯತ್ನಿಸಿದರು, ಆದರೆ ಅವಳು ಬದುಕಲಿಲ್ಲ. ಆ ದಿನದಿಂದ ಹರ್ಷನ ಜೀವನ ಸಂಪೂರ್ಣ ಬದಲಾಯಿತು. ಚಿಕ್ಕ ಮಗುವನ್ನು ನೋಡಿಕೊಳ್ಳುವುದು, ಕೆಲಸ, ಅಡುಗೆ, ಮನೆಯ ಜವಾಬ್ದಾರಿ ಎಲ್ಲವೂ ಒಬ್ಬನೇ. ಹಲವಾರು ರಾತ್ರಿ ಹಸಿವಿನಿಂದ ಮಲಗಿದ್ದ. ಆದರೆ ಮಗಳ ಮುಂದೆ ಎಂದಿಗೂ ದುಃಖ ತೋರಿಸಲಿಲ್ಲ. ಒಂದು ದಿನ ಆರಾಧ್ಯ ಶಾಲೆಯಿಂದ ಬಂದು ಕೇಳಿದಳು, ಅಪ್ಪ, ಎಲ್ಲರ ಅಮ್ಮ ಶಾಲೆಗೆ ಬರ್ತಾರೆ, ನನ್ನ ಅಮ್ಮ ಯಾಕೆ ಬರಲ್ಲ? ಆ ಪ್ರಶ್ನೆ ಕೇಳಿ ಹರ್ಷನ ಹೃದಯ ಒಡೆದು ಹೋಯಿತು. ಅವನು ಮಗಳನ್ನು ಅಪ್ಪಿಕೊಂಡು ಹೇಳಿದ, ನಿನ್ನ ಅಮ್ಮ ದೇವರ ಮನೆಗೆ ಹೋಗಿದ್ದಾಳೆ, ಆದರೆ ಪ್ರತಿದಿನ ನಮ್ಮನ್ನು ನೋಡ್ತಾ ಇರುತ್ತಾಳೆ. ಆರಾಧ್ಯ ನಗುತ್ತಾ ಹೇಳಿದಳು, ಹಾಗಿದ್ರೆ ನಾನು ಫಸ್ಟ್ ಬಂದ್ರೆ ಅವಳಿಗೂ ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗುತ್ತೆ. ಕಾಲ ಕಳೆಯಿತು. ಆರಾಧ್ಯ ತುಂಬ ಚೆನ್ನಾಗಿ ಓದುತ್ತಿದ್ದಳು. ಹರ್ಷ ತನ್ನ ಎಲ್ಲಾ ಆಸೆಗಳನ್ನು ಬಿಟ್ಟು ಮಗಳ ಕನಸುಗಳನ್ನು ಬದುಕಲು ಆರಂಭಿಸಿದ. ಹೊಸ ಬಟ್ಟೆ ಖರೀದಿಸಲಿಲ್ಲ, ಬೈಕ್ ಬದಲಾಯಿಸಲಿಲ್ಲ, ತನ್ನ ಹುಟ್ಟುಹಬ್ಬವೂ ಆಚರಿಸಲಿಲ್ಲ. ಆದರೆ ಮಗಳ ಓದಿಗೆ ಎಂದೂ ಕೊರತೆ ಬರಲಿಲ್ಲ. ಒಂದು ದಿನ ಕಂಪನಿಯಲ್ಲಿ ಸಿಬ್ಬಂದಿ ಕಡತವಾಯಿತು. ಹರ್ಷನ ಕೆಲಸವೂ ಹೋಯಿತು. ಆ ದಿನ ಮನೆಗೆ ಬಂದಾಗ ಮುಖದಲ್ಲಿ ನಗು ಇರಲಿಲ್ಲ. ಆದರೆ ಮಗಳು ಓಡಿ ಬಂದು ಹೇಳಿದಳು, ಅಪ್ಪ, ನಾನು ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದೀನಿ. ಹರ್ಷ ಕಣ್ಣೀರು ಮರೆಮಾಚಿ ಚಪ್ಪಾಳೆ ತಟ್ಟಿದ. ಅದೇ ನನಗೆ ಸಿಕ್ಕ ದೊಡ್ಡ ಸಂಬಳ. ಸ್ಪರ್ಧೆಗೆ ಹೋಗಲು ಹಣ ಬೇಕಿತ್ತು. ಮನೆಯಲ್ಲಿ ಉಳಿದಿದ್ದ ಕೊನೆಯ ಚಿನ್ನದ ಉಂಗುರವನ್ನು ಮಾರಿಬಿಟ್ಟ. ಆ ವಿಷಯ ಆರಾಧ್ಯಗೆ ತಿಳಿಯಲಿಲ್ಲ. ಅವಳು ಸ್ಪರ್ಧೆಯಲ್ಲಿ ಭಾಗವಹಿಸಿದಳು. ಮೊದಲ ಬಹುಮಾನವೂ ಗೆದ್ದಳು. ವೇದಿಕೆಯಲ್ಲಿ ನಿರೂಪಕರು ಕೇಳಿದರು, ಈ ಯಶಸ್ಸಿಗೆ ಕಾರಣ ಯಾರು? ಆರಾಧ್ಯ ಮೈಕ್ ಹಿಡಿದು ಹೇಳಿದಳು, ನನ್ನ ಅಪ್ಪ. ಅವರು ನನಗೆ ಅಮ್ಮನ ಪ್ರೀತಿಯನ್ನೂ ಕೊಟ್ಟರು, ಅಪ್ಪನ ಬೆಂಬಲವನ್ನೂ ಕೊಟ್ಟರು. ತಮ್ಮ ಕನಸುಗಳನ್ನು ತ್ಯಾಗ ಮಾಡಿ ನನ್ನ ಕನಸುಗಳನ್ನು ಬದುಕಿಸಿದರು. ಸಭಾಂಗಣದ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಹರ್ಷ ಮಾತ್ರ ಹಿಂಬದಿಯರಿ ನಿಂತು ಮೌನವಾಗಿ ಅತ್ತ. ಕೆಲವು ವರ್ಷಗಳ ನಂತರ ಆರಾಧ್ಯ IAS ಅಧಿಕಾರಿಯಾದಳು. ಮೊದಲ ಸಂಬಳ ಬಂದ ದಿನ ಅವಳು ನೇರವಾಗಿ ಹಳೆಯ ಮನೆಯ ಮುಂದೆ ನಿಂತಳು. ಹರ್ಷ ಇನ್ನೂ ಅದೇ ಹಳೆಯ ಕುರ್ಚಿಯಲ್ಲಿ ಕುಳಿತಿದ್ದ. ಅವಳು ಅವನ ಕೈ ಹಿಡಿದು ಹೇಳಿದಳು, ಅಪ್ಪ, ನನಗೆ ದೊಡ್ಡ ಮನೆ ಬೇಡ, ಮೊದಲು ನಿನ್ನ ಕನಸುಗಳನ್ನು ನಾನು ಈಡೇರಿಸಬೇಕು. ಹರ್ಷ ನಗುತ್ತಾ ಹೇಳಿದ, ನನ್ನ ಕನಸೇ ನೀನು ಕಣೆ, ನೀನು ಸಂತೋಷವಾಗಿದ್ರೆ ನಾನೇ ಶ್ರೀಮಂತ. ಆರಾಧ್ಯ ತನ್ನ ಮೊದಲ ಸಂಬಳದಿಂದ ಹೊಸ ಮನೆ ಖರೀದಿಸಲಿಲ್ಲ. ಬದಲಾಗಿ ತಾಯಿ ತಂದೆಯಿಲ್ಲದ ಮಕ್ಕಳಿಗಾಗಿ ಒಂದು ಚಿಕ್ಕ ಶಿಕ್ಷಣ ಕೇಂದ್ರ ಆರಂಭಿಸಿದಳು. ಅದರ ಹೆಸರೇ ನಂದಿತಾ ಶಿಕ್ಷಣ ನಿಲಯ, ಅವಳ ತಾಯಿಯ ನೆನಪಿಗಾಗಿ. ಹರ್ಷ ಆ ಬೋರ್ಡ್ ನೋಡಿ ಮೌನವಾಗಿ ಕಣ್ಣೀರಿಟ್ಟ. ಅದು ದುಃಖದ ಕಣ್ಣೀರಲ್ಲ, ಜೀವನ ಗೆದ್ದ ಸಂತೋಷದ ಕಣ್ಣೀರು. ಕೊನೆಯ ಸಂದೇಶ: ಸುಖದ ಸಂಸಾರ ಎಂದರೆ ದೊಡ್ಡ ಮನೆ, ದುಬಾರಿ ಕಾರು ಅಥವಾ ಅಪಾರ ಹಣ ಅಲ್ಲ. ಒಬ್ಬರಿಗಾಗಿ ಮತ್ತೊಬ್ಬರು ಮಾಡುವ ತ್ಯಾಗ, ನಂಬಿಕೆ ಮತ್ತು ಪ್ರೀತಿಯೇ ನಿಜವಾದ ಸುಖದ ಸಂಸಾರ. ಹಣ ಕಡಿಮೆ ಇದ್ದರೂ ಪ್ರೀತಿ ಹೆಚ್ಚಿದ್ದರೆ ಆ ಮನೆ ಎಂದಿಗೂ ಬಡವಾಗುವುದಿಲ್ಲ.